ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇದು ಒಂದು ಎಮರ್ಜಿಂಗ್ ಸೆಕ್ಟರ್ ಅಂತ ಕೂಡ ಹೇಳ್ಬೋದು, ಯಾಕೆಂದ್ರೆ ಇತ್ತೀಚೆಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಈಗಾಗಲೇ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಒಂದಷ್ಟು ಲಾಭವನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ ಇನ್ನು ಮುಂದೆ ಈ ಸೆಕ್ಟರ್ ಅಲ್ಲಿ ಅವಕಾಶ ಇದೆಯಾ ನಾವು ಹೂಡಿಕೆ ಮಾಡೋಕೆ? ಹಾಗೆ ಇಲ್ಲಿರುವಂತಹ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಸೆಕ್ಟರ್ ಅಲ್ಲಿ ಯಾವೆಲ್ಲ ಕಂಪನಿಗಳು ಕೆಲಸ ಮಾಡ್ತವೆ, ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಮುಂದುವರಿಯ ಮುಂಚೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇಲ್ಲಿ ಇಮೇಲ್ ಇದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಇಮೇಲ್ ಮೂಲಕ ನಿಮ್ಗೆ ಒದಗಿಸ್ತೇವೆ. ಹಾಗಾದ್ರೆ ಇವತ್ತು ನಾವು ತಿಳ್ಕೊಳ್ಳೋಕೆ ಹೊರಟಿರುವಂತಹ ಸೆಕ್ಟರ್ ಯಾವುದು, ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅದು ಡೇಟಾ ಸೆಂಟರ್. ಡೇಟಾ ಸೆಂಟರ್, ಕ್ಲೌಡ್ ಅಥವಾ ಡಿಜಿಟಲ್ ಸರ್ವಿಸಸ್, ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ನಾನು ಅವಾಗಲೇ ಹೇಳಿದಾಗೆ ಇಲ್ಲಿರುವಂತಹ ಅಪರ್ಚುನಿಟೀಸ್, ಚಾಲೆಂಜಸ್, ಹಾಗೆ ಇರುವಂತಹ ಮೇಜರ್ ಕಂಪನೀಸ್, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನೋಡ್ತಾ ಹೋಗೋಣ ಡೇಟಾ ಸೆಂಟರ್ಸ್, ಕ್ಲೌಡ್ ಇನ್ಫ್ರಾ ಹಾಗೂ ಡಿಜಿಟಲ್ ಸರ್ವಿಸಸ್ ಬಗ್ಗೆ. ಖಂಡಿತ ಇಲ್ಲಿ ಗ್ರೋತ್ ಗೆ ಅವಕಾಶ ಅಂತೂ ಇದೆ. ಈಗಾಗಲೇ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಷೇರುಗಳಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಬಟ್ ಅಪರ್ಚುನಿಟೀಸ್ ಇನ್ನು ಬೆಳೀತಾನೆ ಹೋಗ್ತಾ ಇದೆ ಈ ಸೆಕ್ಟರ್ ಅಲ್ಲಿ. ಎಸ್ಪೆಷಲಿ ನಿಮ್ಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಎಲ್ಲವೂ ಕೂಡ ಡೇಟಾ ಡ್ರಿವನ್ ಎಕಾನಮೀಸ್ ಆಗ್ತಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಕೈಲೂ ಸ್ಮಾರ್ಟ್ ಫೋನ್ ಇರುತ್ತೆ. ವ್ಯವಹಾರಗಳನ್ನ ಡಿಜಿಟಲ್ ಮೂಲಕ ಮಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, 5G, ಎಮರ್ಜಿಂಗ್ 6G ನೆಟ್ವರ್ಕ್ಸ್, ಫಿನ್ಟೆಕ್ ಇನೋವೇಷನ್ಸ್, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್, ಇ ಕಾಮರ್ಸ್ ಇಕೋಸಿಸ್ಟಮ್, ಸುಮಾರು ಡಿಜಿಟಲ್ ಸರ್ವಿಸಸ್ ಅನ್ನ ನಾವು ಬಳಸ್ತಾ ಇದೀವಿ. ಈ ಡಿಜಿಟಲ್ ಸರ್ವಿಸಸ್ ಅನ್ನ ಬಳಕೆ ಮಾಡಿದಷ್ಟು ದೊಡ್ಡ ಮಟ್ಟದ ಡೇಟಾ ಜನರೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಡೇಟಾ ಸ್ಟೋರೇಜ್ ಅಥವಾ ಡೇಟಾ ಸೆಂಟರ್ ಅಥವಾ ಡೇಟಾಗೆ ಸಂಬಂಧಪಟ್ಟಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಕಂಪನೀಸ್. ಈಗ ಇದಕ್ಕೆ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಕೂಡ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕಂಪನಿಗಳು ಈಗಾಗಲೇ ಕಾರ್ಯಪ್ರವೃತ್ತ ಆಗಿದ್ದವೆ ಕೂಡ ಕನ್ಸ್ಯೂಮರ್ಸ್ ನೀಡ್ಸ್ಗೆ ತಕ್ಕಂತೆ ಕೆಲಸವನ್ನ ಮಾಡ್ಲಿಕ್ಕೆ. ಇನ್ನು ಭಾರತದ ಡಿಜಿಟಲ್ ಎಕ್ಸ್ಪ್ಲೋಷನ್ ಅನ್ನು ನೋಡೋದಾದ್ರೆ ಸ್ಮಾರ್ಟ್ ಫೋನ್ ರೆವಲ್ಯೂಷನ್. ಇತ್ತೀಚಿನ ದಿನಗಳಲ್ಲಿ ಮೆಜಾರಿಟಿ ಜನ ಸ್ಮಾರ್ಟ್ ಫೋನ್ ಬಳಕೆ ಮಾಡ್ತಿದ್ದಾರೆ. ಸ್ಮಾರ್ಟ್ ಫೋನ್ ಪೆನೆಟ್ರೇಷನ್ ಅರ್ಬನ್ ಅಂಡ್ ರೂರಲ್ ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ. ಈ ಮೂಲಕ ಡಿಜಿಟಲ್ ಇನ್ಫ್ರಾನ ಬಳಸ್ತಿರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು UPI ಪೇಮೆಂಟ್ ಬೂಮ್ ಅಂತೂ ನಿಮ್ಗೆ ಗೊತ್ತಿರುವಂತದ್ದೇ. ಒಂದು ಸಣ್ಣ ಕಿರಾಣಿ ಅಂಗಡಿಗೆ ಹೋದ್ರೂ ಕೂಡ 10 ರೂಪಾಯಿ 5 ರೂಪಾಯಿ ಕೂಡ ನಾವಿವತ್ತು UPI ಮೂಲಕನೇ ಪೇ ಮಾಡ್ತಾ ಇದೀವಿ. ಇನ್ನು OTT ಸ್ಟ್ರೀಮಿಂಗ್ ಗ್ರೋತ್, ಹಲವಾರು OTT ಪ್ಲಾಟ್ಫಾರ್ಮ್, ವಿಡಿಯೋ ಕಂಟೆಂಟ್ ಪ್ಲಾಟ್ಫಾರ್ಮ್ಸ್, ನೆಟ್ಫ್ಲಿಕ್ಸ್ ಆಗ್ಬೋದು, ಡಿಸ್ನಿ ಆಗ್ಬೋದು, ಹಾಟ್ ಸ್ಟಾರ್, ಜಿಯೋ ಸಿನಿಮಾ, ಈ ರೀತಿ OTT ಪ್ಲಾಟ್ಫಾರ್ಮ್ ಗಳ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಂತರ AI ಅಂಡ್ ಡಿಜಿಟಲ್ ಇಂಡಿಯಾ, ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಕೂಡ ಇಲ್ಲಿ ಅಕ್ಸಲರೇಟ್ ಮಾಡ್ತಿದೆ AI ಅಡಾಪ್ಷನ್ ಹಾಗೂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಗೆ. ಜೊತೆಗೆ ನಮ್ಮ ಭಾರತ ಒನ್ ಆಫ್ ದ ವರ್ಲ್ಡ್ಸ್ ಹೈಯೆಸ್ಟ್ ಡೈಲಿ ಇಂಟರ್ನೆಟ್ ಡೇಟಾ ವಾಲ್ಯೂಮ್ಸ್ ಜನರೇಟ್ ಮಾಡ್ತಿರುವಂತದ್ದು. ಅತಿ ಹೆಚ್ಚು ಇಂಟರ್ನೆಟ್ ಡೇಟಾ ವಾಲ್ಯೂಮ್ಸ್ ಭಾರತದಲ್ಲಿ ಜನರೇಟ್ ಆಗ್ತಾ ಇದೆ. ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಬಳಕೆದಾರರು ಇಲ್ಲಿ ಇದ್ದಾರೆ. ಈ ಬಳಕೆದಾರರು ಇರೋದ್ರಿಂದಾನೇ ಡೇಟಾ ಸ್ಟೋರೇಜ್ ಹಾಗೂ ಪ್ರೊಸೆಸಿಂಗ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಎಲ್ಲ ಸೆಕ್ಟರ್ಸ್ ಅಲ್ಲೂ ಕೂಡ. ಇನ್ನು ಮಾರ್ಕೆಟ್ ಸೈಜ್ ಪ್ರೊಜೆಕ್ಷನ್ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಇರಬಹುದು ಅಂತ ಈಗ ಇರೋದು ಕರೆಂಟ್ ನೋಡಬಹುದು. $12 ಬಿಲಿಯನ್ ಮಾರ್ಕೆಟ್ ಸೈಜ್ ಇದೆ 2024 ಅಲ್ಲಿ. 2027 ಪ್ರೊಜೆಕ್ಷನ್ ನೋಡಬಹುದು $28 ಬಿಲಿಯನ್. ಅಂದ್ರೆ ಈಗ ನಾವು 2025 ಅಲ್ಲಿ ಇದೆ, ಇಲ್ಲಿ 2024 ಡೇಟಾ ಇದೆ. ನೆಕ್ಸ್ಟ್ 2027 ಅಂದ್ರೆ ಇನ್ನ 2 ಇಯರ್ಸ್ ಅಲ್ಲಿ $28 ಬಿಲಿಯನ್ ಗೆ ಮಾರ್ಕೆಟ್ ಸೈಜ್ ಅಪ್ ಆಗ್ಬಹುದು ಅನ್ನೋ ಪ್ರಿಡಿಕ್ಷನ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ದೊಡ್ಡ ಮಟ್ಟದ ಎಕ್ಸ್ಪಾನ್ಷನ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಜಸ್ಟ್ 3 ಇಯರ್ಸ್ ಅಲ್ಲಿ ಮೋರ್ ದನ್ ಡಬಲ್ ಆಗುವ ಟ್ರಜೆಕ್ಟರಿಯನ್ನ ಕೊಡ್ತಿದ್ದಾರೆ. ಅಂದ್ರೆ ಗ್ರೋತ್ ಗೆ ಅವಕಾಶ ಕೂಡ ಇದ್ದೇ ಇದೆ ಈ ರೀತಿ ಇದ್ದಂತ ಸಂದರ್ಭದಲ್ಲಿ. ಇನ್ನು ಇಲ್ಲಿರುವಂತಹ ಅಪಾರ್ಚುನಿಟೀಸ್ ಗೆ ಬಂದ್ರೆ 5 ಕೀ ಅಪಾರ್ಚುನಿಟೀಸ್ ಡ್ರೈವಿಂಗ್ ಗ್ರೋತ್. ಮೊದಲಿಗೆ ರೈಸಿಂಗ್ ಡೇಟಾ ಕನ್ಸಂಪ್ಷನ್, ಡೇಟಾ ಬಳಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ದಿನೇ ದಿನೇ ಅದರ ಬಳಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಡೇಟಾ ಲೋಕಲೈಸೇಷನ್ ಮ್ಯಾಂಡೇಟ್ಸ್, RBI ರಿಕ್ವೈರ್ಮೆಂಟ್ಸ್ ಫಾರ್ ಫೈನಾನ್ಷಿಯಲ್ ಡೇಟಾ ಸ್ಟೋರೇಜ್ ಅಂಡ್ ಅಪ್ಕಮಿಂಗ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಫೋರ್ಸಿಂಗ್ ಸೆನ್ಸಿಟಿವ್ ಡೇಟಾ ಟು ರಿಮೇನ್ ವಿತ್ ಇನ್ ಇಂಡಿಯಾಸ್ ಬಾರ್ಡರ್ಸ್. ಈ ಮುಂಚೆ ಹಲವು ಕಂಪನಿಗಳು ಬೇರೆ ಬೇರೆ ದೇಶಗಳಲ್ಲಿ ಡೇಟಾನ ಸ್ಟೋರ್ ಮಾಡ್ತಾ ಇದ್ವು. ಈಗ RBI ಹಾಗೂ ಭಾರತ ಸರ್ಕಾರ ಕೆಲವು ನಿರ್ಧಾರಗಳನ್ನು ತಗೊಂಡಿದೆ. ಭಾರತದಲ್ಲಿ ಜನರೇಟ್ ಆಗುವಂತ ಡೇಟಾನ ಭಾರತದಲ್ಲೇ ಸ್ಟೋರ್ ಮಾಡಬೇಕು. ನೀವು ಹೊರಗಡೆ ಎಲ್ಲೋ ಶೇರ್ ಮಾಡಿ ಅಥವಾ ಸ್ಟೋರ್ ಮಾಡಿ ಬೇರೆ ಯಾರಿಗೋ ಬಳಸೋದಕ್ಕೆ ಅವಕಾಶ ಕೊಟ್ರೆ ಸೆಕ್ಯೂರಿಟಿ ರೀಸನ್ಸ್ ಅಥವಾ ಸೆಕ್ಯೂರಿಟಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ
ಇಲ್ಲೇ ನೀವು ಸ್ಟೋರ್ ಮಾಡಬೇಕು ಅಂತ ರೂಲ್ಸ್ ಗಳನ್ನ ಮಾಡ್ತಿದೆ. ಇನ್ನು ಕಾರ್ಪೊರೇಟ್ ಕ್ಲೌಡ್ ಮೈಗ್ರೇಷನ್, SME ಆಗ್ಬೋದು ಅಥವಾ ಲಾರ್ಜ್ ಕಾರ್ಪೊರೇಷನ್ಸ್ ಆಗ್ಬೋದು, AWS, Azure, ಗೂಗಲ್ ಕ್ಲೌಡ್ ಇವುಗಳನ್ನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಇನ್ನು AI ಅಂಡ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, GPU ಬೇಸ್ಡ್ ಸರ್ವರ್ಸ್, ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್, ಇಲ್ಲೂ ಕೂಡ ದೊಡ್ಡ ಮಟ್ಟದ ಗ್ರೋತ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಅಪಾರ್ಚುನಿಟೀಸ್ ಇದೆ. ಇನ್ನು ಗವರ್ನಮೆಂಟ್ ಇನ್ಸೆಂಟಿವ್ಸ್ ಕೂಡ ಕೊಡುತ್ತಿದೆ. PLI ಸ್ಕೀಮ್ಸ್ ಮೂಲಕ, ಟ್ಯಾಕ್ಸ್ ಬೆನಿಫಿಟ್ಸ್ ಮೂಲಕ, FDI ಅಪ್ರೂವಲ್ ಮೂಲಕ, SS ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಪಾಲಿಸೀಸ್ ಮೂಲಕ ಸರ್ಕಾರ ಕೂಡ ಇನ್ಸೆಂಟಿವ್ಸ್ ಅನ್ನ ಕೊಡ್ತಾ ಇದೆ. ಇವುಗಳು ಮೇಜರ್ ಗ್ರೋತ್ ಡ್ರೈವರ್ಸ್ ಈ ಸೆಗ್ಮೆಂಟ್ ಗೆ ಇರುವಂತವು. ನೆಕ್ಸ್ಟ್ ನಾವು ಕ್ರಿಟಿಕಲ್ ಚಾಲೆಂಜಸ್ ಅಂಡ್ ರಿಸ್ಕ್ ಫ್ಯಾಕ್ಟರ್ಸ್ ಗೆ ಬಂದ್ರೆ, ಐ ಕ್ಯಾಪಿಟಲ್ ಅಂಡ್ ಎನರ್ಜಿ ಕಾಸ್ಟ್. ಇಲ್ಲಿ ಕ್ಯಾಪಿಟಲ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ, ಹಣದ ಅವಶ್ಯಕತೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಲಿಕ್ಕೆ ಡೇಟಾ ಸೆಂಟರ್ಸ್ ಅನ್ನ. ಜೊತೆಗೆ ಎನರ್ಜಿ ಕೂಡ ಅತಿ ಹೆಚ್ಚು ರಿಕ್ವೈರ್ಮೆಂಟ್ ಇರುತ್ತೆ. ಜೊತೆಗೆ ಇವುಗಳಿಗೆ ಪವರ್ ಸಪ್ಲೈ ಸ್ಟಾಪ್ ಆಗೋ ಹಾಗೆ ಇಲ್ಲ, ಆ ರೀತಿ ಪವರ್ ಕೊಡಬೇಕಾಗತ್ತೆ. ಇನ್ನು ರೆಗ್ಯುಲೇಟರಿ ಅನ್ಸರ್ಟನಿಟಿ ಅಂದ್ರೆ ಸರ್ಕಾರ ಏನಾದ್ರೂ ತನ್ನ ಸ್ಟ್ಯಾನ್ಸ್ ಅಲ್ಲಿ ಬದಲಾವಣೆಗಳನ್ನ ಮಾಡಿದ್ರೆ ಆ ಅನ್ಸರ್ಟನಿಟಿ ರಿಸ್ಕ್ ಇದ್ದೇ ಇರುತ್ತೆ. ಇನ್ನು ಇಂಟೆನ್ಸ್ ಮಾರ್ಕೆಟ್ ಕಾಂಪಿಟೇಷನ್, ದೊಡ್ಡ ದೊಡ್ಡ ಪ್ಲೇಯರ್ಸ್ ಇಲ್ಲಿ ಕಾಂಪಿಟೇಷನ್ ಮಾಡ್ತಿದ್ದಾರೆ. ಅಮೆಜಾನ್, ಗೂಗಲ್, ಮೈಕ್ರೋಸಾಫ್ಟ್ ಈ ರೀತಿಯ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಗೆ ನಿಂತಿದ್ದಾವೆ. ಟೆಕ್ನಾಲಜಿ ಒಬ್ಸೊಲೆಸೆನ್ಸ್ ರಿಸ್ಕ್ ಅಂದ್ರೆ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಎವಲ್ಯೂಷನ್ ಏನಿದೆ, ಇದು ಕಂಟಿನ್ಯೂಸ್ ರೀಇನ್ವೆಸ್ಟ್ಮೆಂಟ್ ಗೆ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪ್ರತಿದಿನ ಕೂಡ ಒಂದಲ್ಲ ಒಂದು ಹೊಸ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ಅದು ಒಂದು ರಿಸ್ಕ್ ಅಥವಾ ಚಾಲೆಂಜ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನು ಸೈಬರ್ ಸೆಕ್ಯೂರಿಟಿ, ಇನ್ ಕೇಸ್ ಡೇಟಾ ಬ್ರೀಚಸ್ ಆದ್ರೆ ಬಹುಶಃ ಅದು ಸೈಬರ್ ರೆಪ್ಯುಟೇಷನಲ್ ಡ್ಯಾಮೇಜ್ ಅಥವಾ ಫೈನಾನ್ಷಿಯಲ್ ಲಾಸಸ್ ಕೂಡ ಕಾರಣ ಆಗಬಹುದಾಗಿರುತ್ತೆ. ಈ ರೀತಿಯ ರಿಸ್ಕ್ ಅಂಡ್ ಚಾಲೆಂಜಸ್ ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಇನ್ನು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಡ್ವಾಂಟೇಜಸ್ ಏನು, ಇಲ್ಲಿ ಇನ್ವೆಸ್ಟ್ ಮಾಡಕ್ ಹೋದ್ರೆ ಏನೆಲ್ಲ ಅಡ್ವಾಂಟೇಜಸ್ ಇದಾವೆ ಅಂತ ನೋಡೋದಾದ್ರೆ, ಯಾಕೆ ನಾವು ಡೇಟಾ ಸೆಂಟರ್ ಸ್ಟಾಕ್ಸ್ ಗಳನ್ನ ನೋಡಬೇಕು ಅಂತಾನ. ಸೆಕ್ಯುಲರ್ ಗ್ರೋತ್ ವಿಸಿಬಿಲಿಟಿ, ಬೇರೆ ಸೈಕ್ಲಿಕಲ್ ಸೆಕ್ಟರ್ಸ್ ಗೆ ಹೋಲಿಸಿದ್ರೆ ಇಲ್ಲಿ ಡಿಮಾಂಡ್ ಕನ್ಸಿಸ್ಟೆಂಟ್ ಆಗಿ ಕಾಣ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಡಿಮಾಂಡ್ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಜೊತೆಗೆ ಎಕನಾಮಿಕ್ ಸೈಕಲ್ಸ್ ಗೆ ಹೋಲಿಕೆ ಮಾಡಿದಾಗಲೂ ಕೂಡ ಈ ಸೆಕ್ಟರ್ ಇಂಡಿಪೆಂಡೆಂಟ್ ಆಫ್ ಎಕನಾಮಿಕ್ ಸೈಕಲ್ಸ್. ಈ ಸೆಕ್ಟರ್ ಅಂದ್ರೆ ಡೇಟಾನ ಬಳಕೆ ಮಾಡ್ತಾನೆ ಇರ್ತೀವಿ, ಏನೇ ಎಕನಾಮಿಕ್ ಸೈಕಲ್ಸ್ ಬಂದ್ರೂ ಕೂಡ, ಡೌನ್ ಟರ್ನ್ಸ್ ಬಂದ್ರೂ ಕೂಡ ಡೇಟಾ ಬಳಸೋದಂತೂ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಇಲ್ಲಿ ಸೆಕ್ಯುಲರ್ ಗ್ರೋತ್ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ಪಾಲಿಸಿ ಟೈಲ್ವಿಂಡ್ಸ್, ಡೇಟಾ ಲೋಕಲೈಸೇಷನ್ ರಿಕ್ವೈರ್ಮೆಂಟ್ಸ್ ಏನಿದೆ, ಇದು ಇಲ್ಲಿ ಒಂದಷ್ಟು ಅವಕಾಶಗಳನ್ನ ಹೆಚ್ಚು ಮಾಡ್ತಾ ಇದೆ ಇನ್ವೆಸ್ಟರ್ಸ್ಗೂ ಕೂಡ, ಹಾಗೆ ಕಂಪನೀಸ್ಗೂ ಕೂಡ. ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋಸ್, ಹಲವು ದೊಡ್ಡ ದೊಡ್ಡ ಫಾರಿನ್ ಕಂಪನೀಸ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಥ್ರೂ ಜಾಯಿಂಟ್ ವೆಂಚರ್ಸ್ ಅಥವಾ ಪಾರ್ಟ್ನರ್ಶಿಪ್ ಗಳ ಮೂಲಕ. ಹೈ ಎಂಟ್ರಿ ಬ್ಯಾರಿಯರ್ಸ್, ಯಾಕಂದ್ರೆ ನಾವು ಅವಾಗಲೇ ನೋಡಿದ್ವಲ್ಲ, ಕ್ಯಾಪಿಟಲ್ ನ ಅವಶ್ಯಕತೆ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಎಂಟ್ರಿ ಬ್ಯಾರಿಯರ್ ಕೂಡ ಇರುತ್ತೆ, ಈಸಿಯಾಗಿ ಎಂಟ್ರಿ ಆಗಕ್ಕಾಗಲ್ಲ. ಹಾಗಾಗಿ ಬಿಗ್ ಪ್ಲೇಯರ್ಸ್ ಗೆ ಮಾತ್ರ ಇಲ್ಲಿ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇಲ್ಲಿ ರಿಕ್ವೈರ್ಮೆಂಟ್ಸ್ ಆಫ್ ಸ್ಕೇಲ್, ಲ್ಯಾಂಡ್ ಅಕ್ವಿಸಿಷನ್, ಪವರ್ ಇನ್ಫ್ರಾ ಇವೆಲ್ಲವೂ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಮೋಟ್ ಇದ್ದಂಗೆ ಇದು ಎಂಟ್ರಿ ಬ್ಯಾರಿಯರ್. ಆ ಒಂದು ಅಡ್ವಾಂಟೇಜ್ ಕೂಡ ಇದೆ ಈ ಸೆಕ್ಟರ್ಗೆ. ಇವು ಇನ್ವೆಸ್ಟ್ಮೆಂಟ್ ಗೆ ಇರುವಂತ ಅಡ್ವಾಂಟೇಜಸ್ ನಮಗೆ. ಇನ್ನು ರಿಸ್ಕ್ ಅಂಡ್ ಡಿಸ್ಅಡ್ವಾಂಟೇಜಸ್ ನಾವ್ ಇವಾಗ ಆಗ್ಲೇ ನೋಡಿದ್ವಿ, ಮತ್ತೆ ಇದನ್ನೇನು ನೋಡುವಂತ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಒಂದ್ಸಲ ಬೇಕಿದ್ರೆ ಹೆಡ್ಲೈನ್ ಗಳು ನೋಡ್ಕೊಂಬೋಣ. ಹೆವಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್, ಲೋ ಇನಿಷಿಯಲ್ ಮಾರ್ಜಿನ್ಸ್, ವ್ಯಾಲ್ಯೂ ಕ್ಯಾಪ್ಚರ್ ರಿಸ್ಕ್, ESG ಅಂಡ್ ವ್ಯಾಲ್ಯೂಯೇಷನ್ ಕನ್ಸರ್ನ್ಸ್ ಇವುಗಳು ಕೂಡ ಇರ್ತವೆ ಇನ್ವೆಸ್ಟ್ಮೆಂಟ್ ರಿಸ್ಕ್ ಆಗಿ. ಇನ್ನು ಇನ್ ಕೇಸ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಟೈಮ್ ಹಾರಿಸನ್ ಏನು, ಆ ಸ್ಟ್ರಾಟಜಿಗೆ ಬಂದ್ರೆ, ಇನ್ನು ಶಾರ್ಟ್ ಟರ್ಮ್ ಅಂತ ನೋಡೋದಾದ್ರೆ 1 to 3 years ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕಾಗುತ್ತೆ. ಯಾಕಂದ್ರೆ ಹೈ ವೋಲಟಿಲಿಟಿ ಇರಬಹುದು. ನಾವೀಗಾಗಲೇ ನೋಡಿದ್ವಿ 2023-24ರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟು ಕೆಲವು ಸ್ಟಾಕ್ ಗಳು. ಬಟ್ ಆನಂತರ ಏನಾಯ್ತು, 50-60% ಕರೆಕ್ಷನ್ ಕೂಡ ಆಗಿದ್ದಾವೆ. ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಕಾಶಿಯಸ್ ಆಗಿ ಮೂವ್ ಆಗಬೇಕಾಗುತ್ತೆ. ಹೈ ವೋಲಟಿಲಿಟಿ ಇರುತ್ತೆ ಕಂಪನೀಸ್ ಅಲ್ಲಿ. ಜೊತೆಗೆ ಡೆಟ್ ಲೆವೆಲ್ಸ್ ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಇದೆ ಅಂತ. ಯಾಕಂದ್ರೆ ಇಲ್ಲಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಕಂಪನಿಗಳು ಡೆಟ್ ಮೇಲೆ ಡಿಪೆಂಡ್ ಆಗ್ತವೆ ಇನ್ಫ್ರಾ ಡೆವಲಪ್ ಮಾಡ್ಲಿಕ್ಕೆ. ಹಾಗಾಗಿ ಇನ್ನು ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳೋದಾದ್ರೆ 5 to 10 years ಅಂತ ಅಂದ್ರೆ ಖಂಡಿತ ಇಲ್ಲಿ ಪೊಟೆನ್ಶಿಯಲ್ ಚೆನ್ನಾಗಿದೆ, ಗ್ರೋತ್ ಅಪಾರ್ಚುನಿಟೀಸ್ ಇದೆ. ಗ್ರೀನ್ ಅಂಡ್ ಎಫಿಷಿಯಂಟ್ ಡೇಟಾ ಸೆಂಟರ್ಸ್ ಅನ್ನ ಬಿಲ್ಡ್ ಮಾಡೋ ಅಂತ ಕಂಪನೀಸ್ಗೆ ಇಲ್ಲಿ ಒಳ್ಳೆಯ ಅವಕಾಶಗಳಿದೆ. ಇಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಐಡೆಂಟಿಫೈಯಿಂಗ್ ಕಂಪನೀಸ್ ವಿತ್ ಸಸ್ಟೈನಬಲ್ ಕಾಂಪಿಟೇಟಿವ್ ಅಡ್ವಾಂಟೇಜಸ್, ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ಕೇಪಬಿಲಿಟೀಸ್, ಕಮಿಟ್ಮೆಂಟ್ ಟು ಎನರ್ಜಿ ಎಫಿಷಿಯಂಟ್ ಆಪರೇಷನ್ಸ್, ಅಲೈನ್ ವಿತ್ ಗ್ಲೋಬಲ್ ESG ಸ್ಟ್ಯಾಂಡರ್ಡ್ಸ್. ಕಂಪನಿಯ ಬಿಸ್ನೆಸ್ ಸಸ್ಟೈನಬಲ್ ಇದೆಯಾ, ಜೊತೆಗೆ ಕಾಂಪಿಟೇಷನ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆಯಾ ಈ ಕಂಪನಿಗೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹಾಗೆ ಎಕ್ಸಿಕ್ಯೂಷನ್ ಚೆನ್ನಾಗಿದೆಯಾ ಕಂಪನಿದು, ಯಾವ್ದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದನ್ನ ಬೇಗ ಮುಗಿಸಿ ಅಲ್ಲಿಂದ ಆಪರೇಷನ್ಸ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆಯಾ, ಇವುಗಳನ್ನ ನೋಡ್ಬೇಕಾಗುತ್ತೆ ನಾವು ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ. ಶಾರ್ಟ್ ಟರ್ಮ್ ನೋಡೋದಾದ್ರೆ ಕಾಶಿಯಸ್ ಆಗಿ ಹೋಗ್ಬೇಕಾಗುತ್ತೆ. ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳೋದಾದ್ರೆ ಖಂಡಿತ ಒಳ್ಳೆ ಪೊಟೆನ್ಶಿಯಲ್ ಇದೆ ಸೆಕ್ಟರ್ ಅಲ್ಲಿ. ಇನ್ನು ಕಂಪನಿಗಳಿಗೆ ನಾವು ಬರೋದಾದ್ರೆ ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ, ಪ್ಯೂರ್ ಪ್ಲೇ ಡೇಟಾ ಸೆಂಟರ್ ಕಂಪನೀಸ್ ಅಂತ ನಾವು ನೋಡೋದಾದ್ರೆ ಇಲ್ಲಿ 4 ಕಂಪನೀಸ್ ಇದಾವೆ.
E2E ನೆಟ್ವರ್ಕ್ಸ್, ನೆಟ್ವೆಬ್ ಟೆಕ್ನಾಲಜೀಸ್, ಬ್ಲಾಕ್ ಬಾಕ್ಸ್ ಹಾಗೂ ಅನಂತರಾಜ್. E2E ನೆಟ್ವರ್ಕ್ಸ್ ನೋಡಬಹುದು, ಪ್ಯೂರ್ ಡೇಟಾ ಸೆಂಟರ್ ಅಂಡ್ ಕ್ಲೌಡ್ ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ. ಇತ್ತೀಚೆಗೆ ಒಳ್ಳೆ ರ್ಯಾಲಿ ಕೂಡ ಬಂತು ಈ ಸುದ್ದಿ ಬಂದ ಮೇಲೆ. ಅಂದ್ರೆ ಕ್ಲೌಡ್ ಗೆ ಸಂಬಂಧಪಟ್ಟಂತೆ ಕಂಪನಿಗೆ ಒಂದು ಆರ್ಡರ್ ಸಿಕ್ತು, ಅನಂತರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು ಸ್ಟಾಕ್ ಅಲ್ಲಿ. ಇನ್ನು ಇನ್ವೆಸ್ಟ್ಮೆಂಟ್ ಕನ್ಸಿಡರೇಷನ್ಸ್ ಗೆ ಬಂದ್ರೆ ಸ್ಟ್ರಾಂಗ್ ಗ್ರೋತ್ ರೇಟ್ಸ್ ಬಟ್ ಸ್ಮಾಲರ್ ಸ್ಕೇಲ್, ಟಿಪಿಕಲಿ ಟ್ರೇಡ್ಸ್ ಅಟ್ ಹೈ ವ್ಯಾಲ್ಯೂಯೇಷನ್ಸ್. ಇಲ್ಲಿರುವಂತಹ ವಿಷಯಗಳು. ಇನ್ನು ನೆಟ್ ವೆಬ್, ಡೇಟಾ ಸೆಂಟರ್ ಸರ್ವಿಸಸ್ ಅಂಡ್ ಕ್ಲೌಡ್ ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ. ಅಟ್ರಾಕ್ಟಿವ್ ಮಾರ್ಜಿನ್ಸ್ ಬಟ್ ಎಕ್ಸ್ಪೆನ್ಸಿವ್ ರಿಲೇಟಿವ್ ಟು ಫಂಡಮೆಂಟಲ್ಸ್. ಸದ್ಯದ ಮಟ್ಟಿಗೆ IPE ರೇಷಿಯೋದಲ್ಲಿ ಇದೆ. ಬ್ಲಾಕ್ ಬಾಕ್ಸ್, ಕ್ಲೌಡ್ ಇನ್ಫ್ರಾ ಸರ್ವಿಸಸ್ ವಿತ್ ಗ್ಲೋಬಲ್ ಎಕ್ಸ್ಪೋಜರ್. ಗ್ಲೋಬಲ್ ಲೆವೆಲ್ ಅಲ್ಲಿ ಕಂಪನಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಡೈವರ್ಸಿಫಿಕೇಶನ್, ಮೋರ್ ರೀಸನಬಲ್ ಪ್ರೈಸಿಂಗ್ ವರ್ಸಸ್ ಡೊಮೆಸ್ಟಿಕ್ ಪೀರ್ಸ್. ಬೇರೆ ಡೊಮೆಸ್ಟಿಕ್ ಕಂಪನೀಸ್ ಹೋಲಿಸಿದ್ರೆ ರೀಸನಬಲ್ ಪ್ರೈಸಿಂಗ್ ಇದೆ. ಇನ್ನು ಅನಂತರಾಜ್, ಡೇಟಾ ಸೆಂಟರ್ ಡೆವಲಪ್ಮೆಂಟ್ ಥ್ರೂ ಕ್ಲೌಡ್ ಇನ್ಫ್ರಾ ಡಿವಿಷನ್, ಗವರ್ನಮೆಂಟ್ ಇನ್ಸೆಂಟಿವ್ಸ್, ಬೆನಿಫಿಟ್ಸ್, ಎಕ್ಸಿಕ್ಯೂಷನ್ ರಿಸ್ಕ್ ಫ್ರಮ್ ಪವರ್ ಅಂಡ್ ಲ್ಯಾಂಡ್ ಕಾಸ್ಟ್ ಪ್ರೆಷರ್ಸ್. ಈ ಕಂಪನಿಗೆ ಇರುವಂತಹ ಚಾಲೆಂಜಸ್. ಈ 4 ಕಂಪನಿಗಳನ್ನ ಪ್ಯೂರ್ಲಿ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು. ಇನ್ನು ಇವುಗಳನ್ನ ಹೊರತುಪಡಿಸಿದ್ರೆ ಡೈವರ್ಸಿಫೈಡ್ ಇನ್ಫ್ರಾದಲ್ಲಿ ಇರುವಂತಹ ಕಂಪನೀಸ್ ಅಥವಾ ಕಾಂಪೋನೆಂಟ್ ಸಪ್ಲೈ ಮಾಡುವಂತಹ ಕಂಪನೀಸ್ಗೆ ಬಂದ್ರೆ ಇದರಲ್ಲಿ ಮೊದಲಿಗೆ ಭಾರತಿ ಏರ್ಟೆಲ್ ಇರುತ್ತೆ. ಟೆಲಿಕಾಂ ಜಿಯಾಂಟ್, ಡೆಡಿಕೇಟೆಡ್ ಡೇಟಾ ಸೆಂಟರ್ ಆರ್ಮ್ ಆಫರಿಂಗ್ ಕೊಲೊಕೇಶನ್ ಸರ್ವಿಸಸ್, ಸ್ಟ್ರಾಂಗ್ ಬ್ರಾಂಡ್ ಸ್ಕೇಲ್ ಅಡ್ವಾಂಟೇಜಸ್. ಇದು ಬರೀ ಡೇಟಾ ಸೆಂಟರ್ ಅಲ್ಲಿ ಮಾತ್ರ ಕೆಲಸ ಮಾಡಲ್ಲ, ಟೆಲಿಕಾಂ ಅಲ್ಲಿ ಇದೆ, ಬಟ್ ಡೇಟಾ ಸೆಂಟರ್ ಗೆ ಕೆಲವೊಂದು ಸರ್ವಿಸಸ್ ಅನ್ನ ಕೊಡುತ್ತೆ. ಇನ್ನು L&T, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇದು ಕೂಡ ಡೇಟಾ ಸೆಂಟರ್ ಇನ್ಫ್ರಾಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಜೊತೆಗೆ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟೈಸ್ ಅನ್ನ ಬಳಸಿಕೊಂಡು ಕಂಪನಿ ಇನ್ಫ್ರಾನ ಡೆವಲಪ್ ಮಾಡುವಂತ ಕೇಪಬಿಲಿಟೀಸ್ ಅನ್ನ ಹೊಂದಿದೆ. ಲಾರ್ಸನ್ ಅಂಡ್ ಟೊಬ್ರೋ ಸ್ಟಡಿ ಮಾಡಬಹುದು. ಬ್ಲೂ ಸ್ಟಾರ್, AC ಮೇಕರ್. ನಿಮ್ಗೆ ಗೊತ್ತಿದೆ, ಒಂದು ಸಣ್ಣ ಸರ್ವರ್ ನ ಮ್ಯಾನೇಜ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ AC ರೂಮ್ ಬೇಕು. ಹಾಗಾಗಿ ದೊಡ್ಡ ದೊಡ್ಡ ಸರ್ವರ್ಸ್ ಅಂತಂದ್ರೆ ಅಲ್ಲಿ ಫುಲ್ ಕೂಲ್ ಇರಬೇಕಾಗುತ್ತೆ. ಹಾಗಾಗಿ ಕಾಂಪೋನೆಂಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಇನ್ನು ABB ಅಂಡ್ ಇಟಾಚಿ ಎನರ್ಜಿ, ಪವರ್ ಇನ್ಫ್ರಾದಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನೀಸ್ ಈ 2. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು, ABB ಅಂಡ್ ಇಟಾಚಿ ಎನರ್ಜಿ. ನಂತರ ನೆಕ್ಸ್ಟ್ ಬಂದ್ರೆ ಕ್ಲೌಡ್ ಸರ್ವಿಸಸ್ ಅಂಡ್ IT ಇಂಟಿಗ್ರೇಷನ್ ಪ್ಲೇಯರ್ಸ್. ಇಲ್ಲಿ ಹಲವಾರು ಕಂಪನೀಸ್ ಇದಾವೆ. ನಮ್ಮ ಮೇಜರ್ ಕಂಪನೀಸ್ ಬರ್ತವೆ. ಇಲ್ಲಿ ನೋಡಬಹುದು TCS, ಇನ್ಫೋಸಿಸ್, ವಿಪ್ರೋ, LTI ಮೈಂಡ್ರಿ, ಟೆಕ್ ಮಹೀಂದ್ರ, ಎಂಫೋಸಿಸ್, ಈ ಎಲ್ಲ ಕಂಪನೀಸ್ ಬರ್ತವೆ. ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಬಟ್ IT ಸೆಕ್ಟರ್ ಅಲ್ಲಿ ಸದ್ಯದ ಮಟ್ಟಿಗೆ ಒಂದಷ್ಟು ಬ್ಯಾಡ್ ನ್ಯೂಸ್ ಗಳಿದ್ದಾವೆ. ಹಾಗಾಗಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್. ಹಾಗೆ ಈ IT ಕಂಪನೀಸ್ ಅಥವಾ ಕ್ಲೌಡ್ ಸರ್ವಿಸಸ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಇರುವಂತಹ ಅಡ್ವಾಂಟೇಜ್ ಏನಂತಂದ್ರೆ ಲೋಯರ್ ಕ್ಯಾಪಿಟಲ್ ಇಂಟೆನ್ಸಿಟಿ ದ್ಯಾನ್ ಪ್ಯೂರ್ ಇನ್ಫ್ರಾಸ್ಟ್ರಕ್ಚರ್ ಪ್ಲೇ. ನಾವು ಫಸ್ಟ್ 4 ಕಂಪನೀಸ್ ನೋಡಿದ್ವಲ್ಲ, ಅದಕ್ಕಿಂತ ಇವುಗಳಿಗೆ ಹೋಲಿಸಿದ್ರೆ ಕ್ಯಾಪಿಟಲ್ ಇಂಟೆನ್ಸಿಟಿ ಕಡಿಮೆ, ಬಟ್ ಒಳ್ಳೆ ಅವಕಾಶ ಇದೆ. ಕ್ಯಾಪಿಟಲ್ ಕಡಿಮೆಲೆ ಒಳ್ಳೆ ಲಾಭವನ್ನು ಕೂಡ ಮಾಡುವಂತ ಅವಕಾಶ ಈ IT ಕಂಪನೀಸ್ಗಿದೆ. ಬಟ್ ಸದ್ಯದ ಮಟ್ಟಿಗೆ ಸೆಕ್ಟರ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ. ಅದಕ್ಕೆ ಹಲವು ಬೇರೆ ಬೇರೆ ಕಾರಣಗಳಿದಾವೆ, ಅದು ನಿಮ್ಗೆ ಗೊತ್ತಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಗಳನ್ನ. IT ಕಂಪನೀಸ್ ಆಗ್ಬೋದು, ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಈ 5 ಕಂಪನೀಸ್ ಆಗ್ಬೋದು. ನಂತರ ಪ್ಯೂರ್ಲಿ ಡೇಟಾ ಸೆಂಟರ್ ಅಂತಾನೆ ನೋಡೋದಾದ್ರೆ ಈ 4 ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು. ಸ್ಟಡಿ ಮಾಡಿ ಆಮೇಲೆ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.